ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಈ ದಿನ 10ನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 4ನೇ ಪಾಠ ವರ್ಗ ಸಮೀಕರಣಗಳು ಅಂತಕ್ಕಂತಹ ಪಾಠ. ಈ ಒಂದು ವರ್ಗ ಸಮೀಕರಣಗಳು ಪಾಠದಲ್ಲಿ ಅಭ್ಯಾಸ 4.1ರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ ಶುರು ಮಾಡೋಣ. ಅಭ್ಯಾಸ 4.1ರಲ್ಲಿ ಬರುವಂಥ ಪ್ರಶ್ನೆಗಳು ಹೇಗಿದ್ದಾವೆ, ಅವುಗಳಿಗೆ ಉತ್ತರವನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ. ಸೊ ನೋಡಿ, ಅಭ್ಯಾಸ 4.1ರಲ್ಲಿ ಮೊದಲನೇ ಮೇನ್ನಲ್ಲಿರುವ ಪ್ರಶ್ನೆ ಹೇಳುತ್ತೆ, ಈ ಕೆಳಗಿನವುಗಳು ವರ್ಗ ಸಮೀಕರಣಗಳೇ ಎಂಬುದನ್ನು ಪರೀಕ್ಷಿಸಿ ಅಂತ ಹೇಳಿ. ಕೊಟ್ಟಂತಹ ಸಮೀಕರಣಗಳು ವರ್ಗ ಸಮೀಕರಣಗಳು ಹೌದೋ ಅಥವಾ ಅಲ್ವೋ ಅನ್ನೋದನ್ನು ನೀವು ತಿಳ್ಕೋಬೇಕು. ಈ ಸಮೀಕರಣಗಳು ವರ್ಗ ಸಮೀಕರಣದಲ್ಲಿ ಇದಾವೋ ಇಲ್ವೋ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಗೊತ್ತು. ವರ್ಗ ಸಮೀಕರಣದ ಆದರ್ಶ ರೂಪ ಅಥವಾ ಅದರ ಒಂದು ಮೂಲ ರೂಪವನ್ನು ನಾವು ಹೇಳ್ತೀವಿ. ವರ್ಗ ಸಮೀಕರಣದ ಆದರ್ಶ ರೂಪ ನಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ax² + bx + c = 0 ಅಂತ ಹೇಳಿ. ಈ ರೀತಿಯಾದಂಥ ರೂಪದಲ್ಲಿ ಯಾವ ಸಮೀಕರಣಗಳಿರ್ತಾವೋ ಆ ಸಮೀಕರಣಗಳನ್ನು ನಾವು ವರ್ಗ ಸಮೀಕರಣಗಳು ಅಂತ ಕರಿತೀವಿ. ಇಲ್ಲಿ ನಿಮಗೆ ಕೊಟ್ಟಂಥ ಪ್ರಶ್ನೆಗಳನ್ನು ನೋಡ್ತಾ ಹೋದಾಗ ಅಲ್ಲಿ ಎಕ್ಸ್ಪ್ರೆಷನ್ಗಳನ್ನು ಕೊಟ್ಟಿದ್ದಾರೆ, ಅಂದರೆ ಆ ಒಂದು ಬೀಜ ಪದಗಳ ರೂಪದಲ್ಲಿರುವಂಥದ್ದನ್ನು ಕೊಟ್ಟಿದ್ದಾರೆ, ಬೀಜೋಕ್ತಿಗಳನ್ನು ಕೊಟ್ಟಿದ್ದಾರೆ. ಕೊಟ್ಟಂಥ ಬೀಜೋಕ್ತಿಗಳಿಗೆ ಈಕ್ವಲ್ ಆಗಿರೋದ್ರಿಂದ ಇವು ಸಮೀಕರಣಗಳಾಗ್ತವೆ. ಈ ಸಮೀಕರಣಗಳನ್ನು ನೀವು ಸುಲಭ ರೂಪದಲ್ಲಿ ಬರೆದ ನಂತರದಲ್ಲಿ ಅದು ವರ್ಗ ಸಮೀಕರಣದ ಮೂಲ ರೂಪದಲ್ಲಿ ಇದೆಯಾ ಅಂತೇಳಿ ಪರೀಕ್ಷೆ ಮಾಡ್ತೀರಾ. ಅದಾದ ನಂತರದಲ್ಲಿ ಅದು ವರ್ಗ ಸಮೀಕರಣ ಹೌದಾ ಅಥವಾ ಅಲ್ವಾ ಅನ್ನೋದನ್ನು ತಿಳಿಸ್ಬೇಕಾಗತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಾಗಿ ನಾವು ಒಂದೊಂದೇ ಪ್ರಶ್ನೆಗಳನ್ನು ಬಿಡಿಸ್ತಾ ಹೋಗೋಣ. ನೋಡಿ, ಮೊದಲನೇ ಸಮೀಕರಣ x+1² = 2 × x - 3 ಅಂತ ಇದೆ. ಇಲ್ಲಿ ಎಡಭಾಗದಲ್ಲಿರುವ x+1² ಅಂತ ಹೇಳಿದ್ರೆ ನೀವೇನು ಬರಿಬೋದು ಅಂತ ಹೇಳಿದ್ರೆ ವರ್ಗ ಏನು ಬೀಜ ಪದಗಳಿಗೆ ಸಂಬಂಧಪಟ್ಟ ಹಾಗೆ ಬೀಜೋಕ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಸೂತ್ರಗಳು ಬರ್ತವೆ. ಅದರಲ್ಲಿ ಮೊದಲನೇ ಸೂತ್ರ x+y² ಅಂತ ಬರುತ್ತೆ. x+y² ರೂಪದಲ್ಲಿ ಇದನ್ನು ಬರೆದ್ರಿ ಅಂತ ಹೇಳಿದ್ರೆ x+y² ಸೂತ್ರ ಏನು ಬರುತ್ತೆ ಅಂದರೆ x² + y² + 2xy ಅಂತೇಳಿ. ಅದರ ಆಧಾರದ ಮೇಲೆ x² + y² ಅಂದರೆ 1 + 2x ಅಂತ ಬರಿಬೋದು ನೀವು. ಯಾಕೆ ಅಂದರೆ 2 × x × 1 ಮಾಡಿದ್ರೆ 2x ಬರುತ್ತೆ. ಹಾಗೆಯೇ ಈ ಕಡೆ 2ರಿಂದ x ಅನ್ನು ಗುಣಾಕಾರ ಮಾಡಿದ್ರೆ 2x +−−−2 3 6. ಈಗ ನೀವೇನು ಮಾಡ್ಬೋದು ಅಂದರೆ ಈಕ್ವಲಿಂದ ಈ ಕಡೆ ಇರುವ ಬಲಭಾಗ ಮತ್ತು ಎಡಭಾಗದಲ್ಲಿರುವ 2xಗಳನ್ನು ಕ್ಯಾನ್ಸಲ್ ಮಾಡಿದ್ರಿ ಅಂತ ಹೇಳಿದ್ರೆ ಈಗ ಇಲ್ಲಿ x² + 1 ಇದೆ, -6 ಈಕ್ವಲಿಂದ ಈ ಕಡೆ ತೊಗೊಂಬಂದ್ರೆ +6 ಆಗುತ್ತೆ = 0. x² + 1 + 6 ಕೂಡಿದ್ರಿ ಅಂತ ಹೇಳಿದ್ರೆ ನೀವು x² + 7 ಅಂತ ಬರೀಬೋದು = 0 ಬರುತ್ತೆ. ಇದನ್ನು ನಾವು ವರ್ಗ ಸಮೀಕರಣ ಅಂತ ಕರಿಬಹುದು. ಯಾಕೆ ಅಂದರೆ ಅದಕ್ಕೆ ಏನು ಘಾತ ಜಾಸ್ತಿ, ಘಾತ 2 ಹೊಂದಿರತಕ್ಕಂಥದ್ದು ಇದೆ. ಈಗ ನಮ್ಮ ವರ್ಗ ಸಮೀಕರಣದ ಮೂಲ ರೂಪದಲ್ಲಿ ಇದನ್ನು ನೀವು ಬರಿಬೋದು. ಹೇಗೆ ಬರಿಬೋದು ನೋಡಿ, ಇಲ್ಲಿ x² + 0 × x + 7 = 0 ಅಂತೇಳಿ ಬರಿಬಹುದು. ಇದರ ಆಧಾರದ ಮೇಲೆ ಇದು ax² + bx + c = 0 ರೂಪದಲ್ಲಿ ಇದೆ. ಹಾಗಾಗಿ ಸುಲಭವಾಗಿ ಹೇಳ್ಬೋದು ನೀವು, ಹೌದು ಇದು ವರ್ಗ ಸಮೀಕರಣವಾಗಿದೆ ಅಂಥೇಳಿ ನೀವು ಸುಲಭವಾಗಿ ಬರಿಬೇಕಾಗತ್ತೆ. ವರ್ಗ ಸಮೀಕರಣವಾಗಿದೆ ಅಂಥೇಳಿ ಆನ್ಸರ್ನ ಬರಿತೀರಾ. ಇದೇ ರೀತಿಯಲ್ಲಿ ಎರಡನೇ ಸಮೀಕರಣವನ್ನು ಈ ಕಡೆ ನೋಡಿದರೆ x² - 2x = -2 × 3 - x ಅಂತಿದೆ. x² - 2x ಅನ್ನು ನೀವು ಆಲ್ರೆಡಿ ಹಾಗೆ ಬರ್ಕೊಂಡು ಈ ಕಡೆ -2ರಿಂದ ಇವೆರಡನ್ನು ಗುಣಾಕಾರ ಮಾಡಿದರೆ -2 × 3 ಮಾಡಿದ್ರೆ -6 ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಮಾಡ್ತೀರಾ, 2 × x ಮಾಡಿದ್ರೆ 2x ಬರುತ್ತೆ. ಓಕೆನಾ? ಇದಾದ ನಂತರದಲ್ಲಿ ನೀವೇನು ಮಾಡ್ಬೋದು ನೋಡ್ತಾ ಹೋದ್ರೆ ನೀವು ಇಲ್ಲಿ -x² - 2x + 2x ಅನ್ನು ಈ ಕಡೆ ತೊಗೊಂಬಂದ್ರೆ -2x ಆಗುತ್ತೆ, -6 ಈ ಕಡೆ ತೊಗೊಂಬಂದ್ರೆ +6 ಆಗುತ್ತೆ = 0. ಈಗ -2x - 2x ಅನ್ನು ಕೂಡ್ತೀರಾ, -4x + 6 = 0 ಬರುತ್ತೆ. ಇದು ಕೂಡ ವರ್ಗ ಸಮೀಕರಣದ ಮೂಲ ರೂಪದಲ್ಲಿ ಇರೋದ್ರಿಂದಾಗಿ ಏನಂತ ಬರೀತೀರಿ, ಹೌದು ಇದು ವರ್ಗ ಸಮೀಕರಣವಾಗಿದೆ ಅಂತೇಳಿ ನೀವು ಬರಿಬೇಕಾಗತ್ತೆ. ವರ್ಗ ಸಮೀಕರಣವಾಗಿದೆ. ಓಕೆನಾ? ಇದು ಉತ್ತರ ಆಗುತ್ತೆ. ಇದೇ ರೀತಿಯಲ್ಲಿ ಮೂರನೇ ಒಂದು ಸಮೀಕರಣವನ್ನು ಕೊಟ್ಟಿದ್ದಾರೆ. ಉದಾಹರಣೆ, ಆ ಮೂರನೇ ಸಮೀಕರಣದಲ್ಲೂ ಕೂಡ ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅಪವರ್ತನಗಳನ್ನು ಕೊಟ್ಟಿದ್ದಾರೆ. 2 ಅಪವರ್ತನಗಳನ್ನು, ಈ ಕಡೆ ಇರುವ 2 ಅಪವರ್ತನಗಳನ್ನು ಗುಣಾಕಾರ ಮಾಡ್ರಿ, ಈ 2 ಅಪವರ್ತನಗಳನ್ನು ಗುಣಾಕಾರ ಮಾಡ್ರಿ. x × x ಮಾಡಿದ್ರೆ x² ಬರುತ್ತೆ, +x × 1 ಮಾಡಿದ್ರೆ x ಬರುತ್ತೆ. ಹಾಗೆ -2 × x ಮಾಡಿದ್ರೆ -2x ಬರುತ್ತೆ,
ಮೈನಸ್ ಇಂಟು ಪ್ಲಸ್ ಮೈನಸ್ಸು 2 ಒಂದಲೇ 2. ಇದೇ ರೀತಿಯಲ್ಲಿ ಈ ಕಡೆ ಮಾಡಿದ್ರೆ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬರುತ್ತೆ, ಪ್ಲಸ್ ಎಕ್ಸ್ ಇಂಟು 3 ಮಾಡಿದ್ರೆ 3x ಆಗುತ್ತೆ, ಮೈನಸ್ 1 ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಬರುತ್ತೆ, ಮತ್ತೆ ಮೈನಸ್ 1 ಇಂಟು 3 ಮಾಡಿದ್ರೆ -3 ಬರುತ್ತೆ. ಇದರಲ್ಲಿರುವ ಎಲ್ಲ ಪದಗಳನ್ನು ಈ ಕಡೆ ತಗೊಳ್ಳೋದಾದ್ರೆ ಅಥವಾ ನೀವು ಇಲ್ಲೇ ಡೈರೆಕ್ಟ್ ಆಗಿ ಎಡಭಾಗದಲ್ಲಿರುವ ಎಕ್ಸ್ ಸ್ಕ್ವೇರು ಬಲಭಾಗದಲ್ಲಿರುವ ಎಕ್ಸ್ ಸ್ಕ್ವೇರ್ ಎರಡು ಕ್ಯಾನ್ಸಲ್ ಆಗಿಬಿಡುತ್ತೆ. ಆಗ ಈಗ ಇಲ್ಲಿ 3x ಇದೆ, ಈ ಕಡೆ ತೊಗೊಂಬಂದ್ರೆ ಅಥವಾ ಈಗ ನೀವು ಇಲ್ಲೇ ಏನು ಮಾಡ್ರಿ ಅಂದರೆ -2x ನಲ್ಲಿ ಎಕ್ಸ್ ಅನ್ನು ಕಳೆದ್ರಿ ಅಂದರೆ -x ಉಳಿತದೆ. ಹಾಗೆ 3x ನಲ್ಲಿ ಎಕ್ಸ್ ಅನ್ನು ಕಳೆದ್ರೆ 2x ಉಳಿತದೆ. ಆ 2x ಅನ್ನು ಈ ಕಡೆ ತೊಗೊಂಬಂದ್ರಿ ಅಂದರೆ -2x ಆಯಿತು. ಈ ಕಡೆ -2 ಇದೆ, -3 ಅನ್ನು ಈ ಕಡೆ ತೊಗೊಂಬಂದ್ರೆ +3 ಆಗುತ್ತೆ. ಈಗ -x -2x ಅನ್ನು ಕೂಡಿದ್ರೆ ನಿಮಗೆ -3x ಬರುತ್ತೆ, -2 + 3 ಅನ್ನು ಕಳೆದ್ರೆ ನಿಮಗೆ +1 ಬರುತ್ತೆ, = 0 ಅಂತ ಬರೀತೀರಾ. ಓಕೆನಾ? ಇದರ ಆಧಾರದ ಮೇಲೆ ನೀವು ಇಲ್ಲಿ ನೋಡ್ತಾ ಹೋದಾಗ ಸುಲಭವಾಗಿ ಹೇಳ್ಬಿಡ್ಬೋದು. ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಸ್ಕ್ವೇರ್ ಇಲ್ಲ, ಯಾವುದೇ ಒಂದು ಎಕ್ಸ್ನ ಒಂದು ಘಾತ 2 ಇಲ್ಲ, ಅಂದರೆ ಇದು ವರ್ಗ ಸಮೀಕರಣದ ಮೂಲ ರೂಪದಲ್ಲಿ ಇಲ್ಲ. ಹಾಗಾಗಿ ಇದನ್ನು ನೀವು ಬರಿಬೇಕಾಗತ್ತೆ, ಇಲ್ಲ ಇದು ವರ್ಗ ಸಮೀಕರಣವಲ್ಲ ಅಂತೇಳಿ ಬರಿಬೇಕಾಗತ್ತೆ. ಇದು ವರ್ಗ ಸಮೀಕರಣವಲ್ಲ, ಉತ್ತರವನ್ನು ಬರೀತೀರಾ. ಇನ್ನು ಈ ಕಡೆ ಬಂದ್ಬಿಟ್ಟು ಇನ್ನೊಂದು 4ನೇದನ್ನು ನೋಡಿದರೆ x - 3 ಇಂಟು 2x + 1 = x ಇಂಟು x + 5 ಅಂತಿದೆ. ಈಗ ನೀವು x ಇಂಟು 2x ಅನ್ನು ಮಲ್ಟಿಪ್ಲೈ ಮಾಡಿ ಇದನ್ನ ಹೆಂಗೆ ಮಾಡಿದ್ರೆ ಅದೇ ರೀತಿ ಇಲ್ಲಿ ಗುಣಾಕಾರ ಮಾಡಿದ್ರೆ 2x² ಬರುತ್ತೆ, ಪ್ಲಸ್ x ಇಂಟು 1 ಮಾಡಿದ್ರೆ x ಬರುತ್ತೆ, -3 ಇಂಟು 2 ಮಾಡಿದ್ರೆ 6x ಆಗುತ್ತೆ, ಮೈನಸ್ ಇಂಟು ಪ್ಲಸ್ ಮೈನಸ್ಸು 3 ಒಂದಲೇ 3. ಹಾಗೆ x ಇಂಟು x ಮಾಡಿದ್ರೆ x² ಬರುತ್ತೆ, x ಇಂಟು 5 ಮಾಡಿದ್ರೆ 5x ಬರುತ್ತೆ. ನೀವೀಗ ಏನು ಮಾಡ್ಬೋದು ಅಂತ ಹೇಳಿದ್ರೆ 2x² ಬರ್ಕೊಂಡು ಈ x² ಈ ಕಡೆ ತೊಗೊಂಬಂದ್ರೆ -x² ಆಗುತ್ತೆ. ಎಕ್ಸ್ನಲ್ಲಿ ಆ -6x ಅಂದರೆ ಇದನ್ನು ಕಳೆದ್ರಿ ಅಂತ ಹೇಳಿದ್ರೆ ನಿಮಗೆ -5x ಉಳಿತದೆ, +5x ಅನ್ನು ಈ ಕಡೆ ತೊಗೊಂಬಂದ್ರೆ ಅದು ಕೂಡ -5x ಆಗುತ್ತೆ. ಇಲ್ಲಿರುವ -3 ಬರೆದು =0 ಅಂತ ನೀವು ಬರ್ಕೊಂಡ್ರಿ ಅಂತ ಹೇಳಿದ್ರೆ ಈಗ ನೋಡಿ ನೀವೇನು ಮಾಡ್ಬೋದು, 2x² x² ಅನ್ನು ಕಳಿತೀರಾ, ಏನು ಬರುತ್ತೆ x² ಬರುತ್ತೆ. ಅದೇ ರೀತಿಯಲ್ಲಿ -5xಗೆ -5x ಅನ್ನು ಕೂಡ್ತೀರಾ, -10x ಬರುತ್ತೆ. ಹಾಗೆ ಇಲ್ಲಿ -3 = 0 ಅಂತ ಬರೀಬೋದು ನೀವು. ಇದು ಕೂಡ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿರೋದ್ರಿಂದಾಗಿ ಇದನ್ನು ಕೂಡ ನೀವೇನಂತ ಬರೀತೀರಿ, ಹೌದು ಇದು ವರ್ಗ ಸಮೀಕರಣವಾಗಿದೆ. ಏನಂತ ಬರೀತೀರಿ ಇದನ್ನ, ಇದು ವರ್ಗ ಸಮೀಕರಣವಾಗಿದೆ ಅಂತ ಹೇಳಿ ಉತ್ತರವನ್ನ ಬರಿಬೇಕಾಗತ್ತೆ. ಹಾಗೆ 5ನೇ ಪ್ರಶ್ನೆ ಬಂದ್ಬಿಟ್ಟು ಇಲ್ಲೂ ಕೂಡ ಅಪವರ್ತನಗಳನ್ನು ಕೊಟ್ಟಿದ್ದಾರೆ. ಅಪವರ್ತನಗಳನ್ನು ಗುಣಲಬ್ಧ ಮಾಡ್ಕೊಳ್ತಾ ಹೋದ್ರಿ ಅಂದರೆ 2x ಇಂಟು x ಮಾಡಿದ್ರೆ ನಿಮಗೆ 2x² ಆಗುತ್ತೆ, -2 ಇಂಟು 3x ಮಾಡಿದ್ರೆ ನಿಮಗೆ 6x ಬರುತ್ತೆ, -1 ಇಂಟು x ಮಾಡಿದ್ರೆ -x ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗೋದ್ರಿಂದ 1 ಇಂಟು 3 ಮಾಡಿದ್ರೆ 3 ಬರುತ್ತೆ. ಈ ಕಡೆ x ಇಂಟು x ಮಾಡಿದ್ರೆ x² ಬರುತ್ತೆ, x ಇಂಟು 1 ಮಾಡಿದ್ರೆ x ಬರುತ್ತೆ, ಪ್ಲಸ್ ಇಂಟು ಪ್ಲಸ್ ಮಾಡಿದ್ರೆ 5 ಇಂಟು x ಮಾಡಿದ್ರೆ 5x, ಪ್ಲಸ್ ಇಂಟು ಮೈನಸ್ 5 ಒಂದಲೇ 5. ಈಗ ಇಲ್ಲೂ ಕೂಡ ಅದೇ ರೀತಿ 2x² ಪಕ್ಕ x² ಬರ್ಕೊಂಡ್ರೆ ಈ ಕಡೆ ಬಂದರೆ ಮೈನಸ್ ಆಗುತ್ತೆ. 6x ಎರಡಕ್ಕೂ ಚಿಹ್ನೆ ಮೈನಸ್ ಇರೋದ್ರಿಂದ ಕೂಡಿದ್ರೆ -7x ಆಗುತ್ತೆ. ಇಲ್ಲಿ ಒಂದು ಪ್ಲಸ್ ಒಂದಕ್ಕೆ ಮೈನಸ್ ಇರೋದ್ರಿಂದ 5ರಲ್ಲಿ 1 ಕಳೆದ್ರೆ 4 ಅಂದರೆ 4x, ಈ ಕಡೆ ತೊಗೊಂಬಂದ್ರೆ -4x ಆಗುತ್ತೆ. ಇಲ್ಲಿ +3 ಇದೆ, ಈ -5 ಈ ಕಡೆ ತೊಗೊಂಬಂದ್ರೆ +5 ಆಗುತ್ತೆ, =0 ಅಂತ ಬರಿಬೋದು. ಆಗ 2x² x² ಅನ್ನು ಕಳೆದ್ರೆ ಬರೀ x² ಉಳಿತದೆ. -7x -4x ಇರೋದ್ರಿಂದ 2 ಕೂಡ್ತೀರಾ -11x ಆಗುತ್ತೆ, ಪ್ಲಸ್ 3 ಮತ್ತು 5 ಕೂಡ್ತೀರಾ 8 ಬರುತ್ತೆ, =0. ಇದು ಕೂಡ ವರ್ಗ ಸಮೀಕರಣದ ಮೂಲ ರೂಪದಲ್ಲಿ ಇರೋದ್ರಿಂದಾಗಿ ಹೌದು ಏನಂತ ಬರೀಬೇಕು, ಹೌದು ಇದು ವರ್ಗ ಸಮೀಕರಣವಾಗಿದೆ, ಇದು ಕೂಡ ವರ್ಗ ಸಮೀಕರಣವಾಗಿದೆ ಅಂತೇಳಿ ಸುಲಭವಾಗಿ ನೀವು ಉತ್ತರವನ್ನಾಗಿ ಬರಿಬೇಕಾಗತ್ತೆ. ಇದೇ ರೀತಿಯಲ್ಲಿ ನಿಮಗೆ 6ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಇದನ್ನು ಕೂಡ ನೋಡ್ತಾ ಹೋಗೋಣ. x² + 3x + 1 = x - 2 ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಈ ಕಡೆದು ಆಲ್ರೆಡಿ ನಿಮಗೆ ಅವರು ಬರಿಬೇಕಾಗಿರುವ ರೂಪವನ್ನು ಬರೆದುಬಿಟ್ಟಿದ್ದಾರೆ. ಇನ್ನು ಬಲಭಾಗದಲ್ಲಿ ಇರ್ತಕ್ಕಂಥದ್ದನ್ನು ನೀವು ಸುಲಭ ರೂಪದಲ್ಲಿ ಬರೆಯೋದಾದ್ರೆ ಇಲ್ಲಿ ಎರಡನೇ ಸೂತ್ರ x - y ಹೋಲ್ ಸ್ಕ್ವೇರ್ ಸೂತ್ರವನ್ನು ಬಳಕೆ ಮಾಡಿದ್ರೆ x² + 2² ಅಂದರೆ 4 ಬರುತ್ತೆ, -2 ಇಂಟು 2 ಇಂಟು x ಅಂತ ಹೇಳಿದ್ರೆ 4x ಆಗುತ್ತೆ. ಈಗ x² ಬಲಭಾಗ ಎಡಭಾಗದಲ್ಲಿ x² ಕ್ಯಾನ್ಸಲ್ ಆಗಿಬಿಡುತ್ತೆ.
ಸೊ ಎರಡೂ ಭಾಗದಲ್ಲೂ ಕೂಡ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗೋದ್ರ ಜೊತೆಗೆ ಈ 4x ಅನ್ನು ಈ ಕಡೆ ತೊಗೊಂಬಂದ್ರೆ 3x ಪ್ಲಸ್ 4x ಅಂತ ಬರೀಬಹುದು. ಪ್ಲಸ್ 1 ಇಲ್ಲಿದೆ, 4 ಈ ಕಡೆ ಬಂದರೆ -4 ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ತೀರಾ. ಮುಂದಿನ ಹಂತದಲ್ಲಿ 3ಕ್ಕೆ 4 ಕೂಡಿದ್ರೆ 7x ಬರುತ್ತೆ, 4ರಲ್ಲಿ 1 ಕಳೆದ್ರೆ -3 ಈಸ್ ಈಕ್ವಲ್ ಟು 0 ಅಂತ ಬರೀತೀರಾ. ಇದು ವರ್ಗ ಸಮೀಕರಣದ ಮೂಲ ರೂಪದಲ್ಲಿ ಇಲ್ಲ. ಹಾಗಾಗಿ ನೀವು ಇದನ್ನೇನಂತ ಬರೀಬೇಕು, ಇದಕ್ಕೇನಂತ ಬರೀಬೇಕು ಅಂತ ಹೇಳಿದ್ರೆ ಇಲ್ಲ, ಇದು ವರ್ಗ ಸಮೀಕರಣವಲ್ಲ ಅಂಥೇಳಿ ನೀವು ಬರಿಬೇಕಾಗತ್ತೆ. ವರ್ಗ ಸಮೀಕರಣವಲ್ಲ ಅಂಥೇಳಿ ಉತ್ತರವನ್ನಾಗಿ ಬರಿತೀರಾ. ಹಾಗೆ ಇನ್ನು ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು 7ನೇ ಪ್ರಶ್ನೆ, 7ನೇ ಒಂದು ಸಮೀಕರಣವನ್ನು ನೋಡ್ತಾ ಹೋಗೋದಾದ್ರೆ x ಪ್ಲಸ್ 2 ಹೋಲ್ ಕ್ಯೂಬ್ ಇಸ್ ಮೈನಸ್ 2x ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮತ್ತೊಂದು ಸೂತ್ರವನ್ನು ಬಳಕೆ ಮಾಡಬೇಕು. ಎಕ್ಸ್ ಪ್ಲಸ್ ವೈ ಹೋಲ್ ಕ್ಯೂಬ್ ಅನ್ನುವಂಥ ಸೂತ್ರದ ಪ್ರಕಾರ ಇದನ್ನು ಬರೆದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಇಂಟು ಎಕ್ಸ್ ಪ್ಲಸ್ ವೈ ಅನ್ನೋ ಸೂತ್ರ ಬರುತ್ತೆ. ಅದರ ಆಧಾರದ ಮೇಲೆ ಇದನ್ನು ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಅಂತ ಹೇಳಿದ್ರೆ 2 ಕ್ಯೂಬ್ ಮಾಡಿದ್ರೆ 8 ಬರುತ್ತೆ. ಅಂದರೆ 2 ಘನ ರೂಪದಲ್ಲಿ ಬರೆದಾಗ 2ರ ಘನ ಬಂದು 8. ಹಾಗೇನೆ ಎಕ್ಸ್ ಕ್ಯೂಬ್ ಪ್ಲಸ್ ವೈ ಕ್ಯೂಬ್ ಪ್ಲಸ್ 3xy ಅಂತ ಬರಿಬೇಕಲ್ಲ, 3 ಇಂಟು ಎಕ್ಸ್ ಇಂಟು 2 ಮಾಡಿದ್ರೆ 6 ಬರುತ್ತೆ. 6x ಅಂತ ಬರ್ತದೆ, ಬ್ರಾಕೆಟ್ನ ಒಳಗಡೆ ಎಕ್ಸ್ ಪ್ಲಸ್ 2 ಬರ್ತದೆ. ಇದು ಸೂತ್ರ. ಈ ಕಡೆ ಬಂದ್ಬಿಟ್ಟು ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ ಇದು ಇಸ್ ಈಕ್ವಲ್ ಟು ಆಗ್ಬೇಕಲ್ವಾ, ಇಸ್ ಈಕ್ವಲ್ ಟು ಉತ್ತರ ಏನು ಮುಂದಿನ ಹಂತದಲ್ಲಿ ಏನು ಬರೀತೀರಾ ಅಂತ ಹೇಳಿದ್ರೆ 2x ಇಂಟು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಅಂತ ಬರ್ತಿದ್ದಾರೆ ತಾನೆ. ಸೊ ಇದರ ಆಧಾರದ ಮೇಲೆ ನೀವು ಇಲ್ಲಿ 2x ಇಂಟು ಎಕ್ಸ್ ಸ್ಕ್ವೇರ್ ಮಾಡಿದ್ರಿ ಅಂತ ಹೇಳಿದ್ರೆ ಈಸ್ ಈಕ್ವಲ್ ಟು 2x ಕ್ಯೂಬ್ ಆಗುತ್ತೆ, ಮೈನಸ್ 2x ಇಂಟು 1 ಮಾಡಿದ್ರೆ 2x ಬರುತ್ತೆ. ಓಕೆನಾ. ಇದಾದ ನಂತರದಲ್ಲಿ ಈಗ ನೀವು ಇಲ್ಲಿ ಎಕ್ಸ್ ಕ್ಯೂಬ್ ಬರ್ಕೊಳ್ರಿ, 2x ಕ್ಯೂಬ್ ಈ ಕಡೆ ಬಂದರೆ ಮೈನಸ್ 2x ಕ್ಯೂಬ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಪ್ಲಸ್ 8 ಬರ್ಕೊಂಡು 6x ಇಂದ ಎಕ್ಸ್ ಅನ್ನು ಗುಣಾಕಾರ ಮಾಡಿದರೆ 6x ಸ್ಕ್ವೇರ್ ಬರುತ್ತೆ. ಹಾಗೇನೆ 6x ಇಂಟು 2 ಮಾಡಿದ್ರೆ 6 12x ಬರುತ್ತೆ. 8 ಇಲ್ಲಿ ಬರ್ಕೊಂಡು ಈಗ ಇದನ್ನು ತೊಗೊಂಬಂದಿವಿ ತಾನೆ, ಹೀಗೇನೆ 2x ಅನ್ನು ಕೂಡ ಈ ಕಡೆ ತೊಗೊಂಬರ್ರಿ, ಪ್ಲಸ್ 2x ಆಗುತ್ತೆ ಈಸ್ ಈಕ್ವಲ್ ಟು 0. ಮುಂದಿನ ಹಂತದಲ್ಲಿ ಎಕ್ಸ್ ಕ್ಯೂಬ್ ಮತ್ತೆ ಮೈನಸ್ 2x ಕ್ಯೂಬ್ನ ಕ್ಯಾನ್ಸಲ್ ಮಾಡಿದ್ರೆ ಕಳೆದ್ರಿ ಅಂದರೆ ಬರೀ -x ಕ್ಯೂಬ್ ಮಾತ್ರ ಉಳಿತದೆ, ಪ್ಲಸ್ 6x ಸ್ಕ್ವೇರ್ ಉಳಿತದೆ. 12ಕ್ಕೆ 2x ಅನ್ನು ಸೇರಿಸಿದ್ರೆ 14x ಆಗುತ್ತೆ, ಪ್ಲಸ್ 8 ಈಸ್ ಈಕ್ವಲ್ ಟು 0. ಇದನ್ನು ನೋಡಿದರೆ ಇಲ್ಲಿ ಕ್ಯೂಬ್ ಬಂದಿದೆ ಅಂತ ಹೇಳಿದ್ರೆ ಇದನ್ನು ನಾವು ಏನಂತ ಕರಿತೀವಿ, ಘನ ಬಹುಪದೋಕ್ತಿ ಅಂತ ಕರಿತೀವಿ. ಈ ಘನ ಬಹುಪದೋಕ್ತಿಗೆ ಈಕ್ವಲ್ ಟು 0 ಇರೋದ್ರಿಂದ ಇದನ್ನು ಘನ ಸಮೀಕರಣ ಅಂತೇಳಿ ಕರಿಬೇಕಾಗತ್ತೆ. ಹಾಗಾಗಿ ಇದು ವರ್ಗ ಸಮೀಕರಣದ ರೂಪದಲ್ಲಿ ಇಲ್ಲ. ಸೊ ಇದು ಕೂಡ ನೀವು ಏನಂತ ಬರೀಬೇಕು, ಇಲ್ಲ, ಇದು ವರ್ಗ ಸಮೀಕರಣವಲ್ಲ ಅಂಥೇಳಿ ಉತ್ತರವನ್ನಾಗಿ ನೀವು ಬರಿಬೇಕಾಗತ್ತೆ ಈ ಒಂದು ಪ್ರಶ್ನೆಗೆ. ಇದೇ ರೀತಿಯಲ್ಲಿ ಇನ್ನೊಂದು 8ನೇ ಕ್ವಶನ್ ಕೊಟ್ಟಿದ್ದಾರೆ. ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಹೋಲ್ ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ ನೀವು ಬಲಭಾಗದಲ್ಲಿರುವಂತಹ ಒಂದು ಅಪವರ್ತನ ಘನ ರೂಪದಲ್ಲಿರೋದ್ರಿಂದಾಗಿ ಇದಕ್ಕೂ ಕೂಡ ಸೂತ್ರವನ್ನು ನೀವು ಬಳಕೆ ಮಾಡ್ತೀರಾ. ನೋಡಿ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್ 4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು, ಇದನ್ನು ನಾವು ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಸೂತ್ರದಲ್ಲಿ ಬರೆದ್ರೆ ಎಕ್ಸ್ ಕ್ಯೂಬ್ ಮೈನಸ್ ವೈ ಕ್ಯೂಬ್ ಅಂದರೆ 2 ಕ್ಯೂಬ್ ಮಾಡಿದ್ರೆ 8 ಬರುತ್ತೆ. 3xy ಅಂತ ಹೇಳಿದ್ರೆ 3 2 6x ಬರುತ್ತೆ. ಬ್ರಾಕೆಟ್ನ ಒಳಗಡೆ ಮತ್ತೆ ಎಕ್ಸ್ ಮೈನಸ್ 2 ಉಳ್ಕೊಳ್ಳುತ್ತೆ. ಇದನ್ನು ಮತ್ತೆ ನೀವು ಸುಲಭ ರೂಪದಲ್ಲಿ ಬರಿಬೇಕಲ್ವಾ. ನೋಡಿ ಇಲ್ಲಿ ಎಕ್ಸ್ ಕ್ಯೂಬ್ ಮೈನಸ್, ಇಲ್ಲಿ ಆಕ್ಚುಲ್ ಆಗಿ ಏನಾಗ್ಬಿಡುತ್ತೆ, ಡೈರೆಕ್ಟಾಗಿ ನೀವು ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಮಾಡಿಬಿಡ್ಬೋದು ಎಡಭಾಗ ಮತ್ತು ಬಲಭಾಗದಲ್ಲಿ. ಈಗ ಇಲ್ಲಿ ಉಳಿದಿರೋದು -4x ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು -8. 6x ಇಂದ ಎಕ್ಸ್ ಅನ್ನು ಗುಣಾಕಾರ ಮಾಡಿದರೆ 6x ಸ್ಕ್ವೇರ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 6 12x ಆಗುತ್ತೆ. ಈಗ ನೀವೇನು ಮಾಡ್ರಿ, 6x ಸ್ಕ್ವೇರ್ನ ಈ ಕಡೆ ತೊಗೊಂಬರ್ರಿ, -4x ಸ್ಕ್ವೇರ್ ಪ್ಲಸ್ 6x ಸ್ಕ್ವೇರ್ ಆಗುತ್ತೆ. ಇಲ್ಲಿ -x ಇದೆ, 12x ಈ ಕಡೆ ತೊಗೊಂಬರ್ರಿ, -12x ಆಗುತ್ತೆ. ಇಲ್ಲಿ ಪ್ಲಸ್ 1 ಇದೆ, -8 ಎಡಭಾಗಕ್ಕೆ ತೊಗೊಂಬಂದ್ರೆ ಪ್ಲಸ್ 8 ಆಗುತ್ತೆ, ಬಲಭಾಗದಲ್ಲಿ 0 ಮಾತ್ರ ಉಳ್ಕೊಳ್ಳುತ್ತೆ. ಈಗ ನೀವೇನು ಮಾಡ್ಬೋದು ನೋಡ್ರಿ, ಇಲ್ಲಿ -4x ಸ್ಕ್ವೇರ್ಗೆ 6x ಸ್ಕ್ವೇರ್ ಎರಡಕ್ಕೂ ಚಿಹ್ನೆ ಬೇರೆ ಬೇರೆ ಇರೋದ್ರಿಂದಾಗಿ ಕಳಿತೀರಾ. 6ರಲ್ಲಿ 4 ಕಳೆದ್ರೆ 2x ಸ್ಕ್ವೇರ್ ಉಳಿತದೆ, ಎರಡಕ್ಕೂ ಚಿಹ್ನೆ ಸೇಮ್ ಇರೋದ್ರಿಂದ ಕೂಡ್ತೀರಾ. 12ಕ್ಕೆ 1 ಕೂಡಿದ್ರೆ 13x ಆಗುತ್ತೆ. ಇಲ್ಲಿ 8ಕ್ಕೆ 1 ಕೂಡಿದ್ರೆ 9 ಬರುತ್ತೆ ಈಸ್ ಈಕ್ವಲ್ ಟು 0. ಇದನ್ನು ನೋಡಿದಾಗ ಇಲ್ಲಿ ನೋಡಿದಾಗ ಇದು ವರ್ಗ ಸಮೀಕರಣದ ಮೂಲ ರೂಪದಲ್ಲಿರೋದ್ರಿಂದಾಗಿ ನೀವು ಇದಕ್ಕೆ ಆನ್ಸರ್ ಬರೀತೀರಾ ಏನಂತೇಳಿ, ಹೌದು
ಇದು ವರ್ಗ ಸಮೀಕರಣವಾಗಿದೆ ಅಂಥೇಳಿ ಉತ್ತರವನ್ನ ಬರೀಬೇಕಾಗತ್ತೆ. ಓಕೆನಾ, ಇದು ವರ್ಗ ಸಮೀಕರಣವಾಗಿದೆ ಅಂಥೇಳಿ ಉತ್ತರವನ್ನಾಗಿ ಹೇಳ್ತೀರ. ಈ ರೀತಿಯಲ್ಲಿ ಮೊದಲನೇ ಮೇನಲ್ಲಿ ಬರುವಂತಹ ಎಲ್ಲ ಸಮೀಕರಣಗಳು ಯಾವುದು ವರ್ಗ ಸಮೀಕರಣ ಯಾವುದು ವರ್ಗ ಸಮೀಕರಣ ಅಲ್ಲ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಕಂಪ್ಲೀಟ್ ಆಗಿ ನಿಮಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀನಿ, ಸುಲಭವಾದಂಥ ವಿಧಾನದಲ್ಲಿ. ಓಕೆನಾ, ಇನ್ನು ಮುಂದಿನ ಹಂತದಲ್ಲಿ ಮತ್ತೆ ಎರಡನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದೇನು ಹೇಳುತ್ತೆ ಅಂತ ನೋಡೋದಾದ್ರೆ, ನೆಕ್ಸ್ಟ್ ಎರಡನೇ ಮೇನಲ್ಲಿರುವಂಥ ಕ್ವಶನ್ ಹೇಳುತ್ತೆ, ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣಗಳ ರೂಪದಲ್ಲಿ ವ್ಯಕ್ತಪಡಿಸಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಕೊಟ್ಟಂಥ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಅಲ್ಲಿ ಏನು ಹೇಳುತ್ತೆ, ಯಾವ ರೀತಿಯಲ್ಲಿ ಪ್ರಶ್ನೆ ಇದೆ ಅನ್ನೋದ್ರ ಆಧಾರದ ಮೇಲೆ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ನೀವು ಒಂದು ವರ್ಗ ಸಮೀಕರಣವನ್ನು ರಚಿಸಬೇಕು. ಅಲ್ಲಿ ಆ ಒಂದು ಉತ್ತರವನ್ನು ಕಂಡುಹಿಡಿಯಕ್ಕೆ ಬರಬೇಕು. ಆ ರೀತಿಯಲ್ಲಿ ನೀವು ವರ್ಗ ಸಮೀಕರಣವನ್ನು ಕಂಡುಹಿಡಿಯಬೇಕು. ಈಗ ಉದಾಹರಣೆಗೆ ಒಂದು ಪ್ರಶ್ನೆ ಇದೆ, ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು 528 ಚದುರ ಮೀಟರ್ ಆಗಿದೆ. ನಿವೇಶನದ ಉದ್ದವು ಮೀಟರ್ಗಳಲ್ಲಿ ಅದರ ಅಗಲದ 2ರಷ್ಟಕ್ಕಿಂತ 1 ಹೆಚ್ಚಾಗಿದೆ. ಆ ನಿವೇಶನದ ಉದ್ದ ಮತ್ತು ಅಗಲಗಳನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಆ ಒಂದು ನಿವೇಶನದ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಿಸಿದ ಒಂದು ವರ್ಗ ಸಮೀಕರಣವನ್ನು ನೀವು ರಚನೆ ಮಾಡಬೇಕು. ಇದನ್ನು ರಚನೆ ಮಾಡಬೇಕು ಅಂದರೆ ಪ್ರಶ್ನೆಯನ್ನು ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಳ್ರಿ. ಒಂದು ಆಯತಾಕಾರದ ಒಂದು ನಿವೇಶನ ಇದೆ, ಅದರ ವಿಸ್ತೀರ್ಣ ಕೊಟ್ಟಿದ್ದಾರೆ 528 ಚದುರ ಮೀಟರ್ ಅಂತೇಳಿ. ಈ ಒಂದು 528 ಚದುರ ಮೀಟರಿನ ಆಯತಾಕಾರದಲ್ಲಿ ಉದ್ದ ಮತ್ತು ಅಗಲ ಇರುತ್ತೆ ತಾನೆ. ಇಲ್ಲಿ ಏನು ಹೇಳ್ತಾರೆ ಅವರು ಅಂದರೆ, ಉದ್ದ ಏನಾಗಿರುತ್ತೆ ಅಂದರೆ ಅಗಲದ 2ರಷ್ಟಕ್ಕಿಂತ 1 ಜಾಸ್ತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಹಾಗಿದ ಮೇಲೆ ಇದಕ್ಕೆ ನೀವು ಸಮೀಕರಣವನ್ನು ಹೇಗೆ ರಚನೆ ಮಾಡ್ತೀರಾ ಅಂತ ನೋಡೋದಾದ್ರೆ, ನೀವು ಸುಲಭವಾಗಿ ಹೇಳ್ಬೋದು. ಇದಕ್ಕೆ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ನೀವು ಆಯತಾಕಾರದ ಒಂದು ನಿವೇಶನದ ಅಗಲವನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ಹಾಗಿದ ಮೇಲೆ ಅಗಲವನ್ನು ಎಕ್ಸ್ ಅಂತ ತಗೊಂಡ್ರಿ ಅಂತ ಹೇಳಿದ್ರೆ ಉದ್ದ ಏನಾಗತ್ತೆ, ಎಲ್ ಅಂತ ಕರಿತೀವಿ ನಾವಲ್ವಾ. ಉದ್ದ ಏನಾಗತ್ತೆ ಅಂದರೆ ಅಗಲದ 2ರಷ್ಟಕ್ಕಿಂತ 1 ಜಾಸ್ತಿ ಅಂದರೆ 2x+1 ಅಂತ ಬರ್ಕೊಳ್ಬೇಕಾಗತ್ತೆ. ಓಕೆನಾ, ಇದರ ಆಧಾರದ ಮೇಲೆ ಅವರೇ ಕೊಟ್ಟಿದ್ದಾರೆ ಆಯತಾಕಾರದ ನಿವೇಶನದ ವಿಸ್ತೀರ್ಣ. ಆಯತಾಕಾರದ ನಿವೇಶನದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ 528 ಚದುರ ಮೀಟರ್ ಅಂತ. ಈಗ ಆಯತಾಕಾರದ ಒಂದು ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದಾಗ ನಾವು ಸೂತ್ರವನ್ನು ಬಳಕೆ ಮಾಡ್ತೀವಿ. ಏನಂತೇಳಿ, ಉದ್ದ ಇಂಟು ಅಗಲ ಅಂತೇಳಿ ಸೂತ್ರ. ಉದ್ದ ಇಂಟು ಅಗಲ = 528 ಅಂತ ಬರುತ್ತೆ ಸೂತ್ರ. ಇಲ್ಲಿಗೆ ಉದ್ದ ಅಂತ ಹೇಳಿದ್ರೆ ನಾವಿಲ್ಲಿ 2x+1 ಅಂತ ತಗೊಂಡಿದ್ದೀವಿ ತಾನೆ. ಸೊ 2x+1 ಉದ್ದ ಇರುವ ಜಾಗದಲ್ಲಿ ಹಾಕ್ಬಿಟ್ಟು ಅಗಲ ಇರುವ ಜಾಗದಲ್ಲಿ ಎಕ್ಸ್ ಅಂತ ತಗೊಂಡು 528 ಅಂತ ನೀವು ಬರ್ಕೊಂಡ್ರಿ ಅಂದರೆ ನಾವು ಇಷ್ಟೋ ತನಕ ಹೇಗೆ ಸುಲಭ ರೂಪಕ್ಕೆ ತಗೊಂಬಂದಿವಿ ಆ ರೀತಿಯಲ್ಲಿ ಎಕ್ಸಿಂದ 2x ಅನ್ನು ಗುಣಾಕಾರ ಮಾಡಿದ್ರೆ 2x² ಬರುತ್ತೆ. 1ರಿಂದ x ಅನ್ನು ಗುಣಾಕಾರ ಮಾಡಿದ್ರೆ x ಬರುತ್ತೆ. 528 ಎಡಭಾಗಕ್ಕೆ ತಗೊಂಬಂದ್ರೆ -528 ಬರುತ್ತೆ. ಆಗ ಬಲಭಾಗದಲ್ಲಿ 0 ಉಳಿತದೆ. ಇದು ಈಗ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂದಿದೆ. ಓಕೆನಾ, ಇದನ್ನ ಬಳಸ್ಕೊಂಡು ಈ ಸಮೀಕರಣವನ್ನು ಬಳಸ್ಕೊಂಡು ಅಪವರ್ತನ ವಿಧಾನದ ಮೂಲಕವಾಗಿ ಸುಲಭವಾಗಿ ನಾವು ಉದ್ದ ಮತ್ತು ಅಗಲ ಎರಡನ್ನೂ ಕೂಡ ಕಂಡುಹಿಡಿಬಹುದು. ಓಕೆನಾ, ಇದಾದ ನಂತರದಲ್ಲಿ ನೋಡಿ ಇಲ್ಲಿ ನೆಕ್ಸ್ಟ್ ಎರಡನೇ ಕ್ವಶನ್ ಕೊಟ್ಟಿದ್ದಾರೆ. ಏನು, 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು 306 ಆಗಿದೆ. ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ. ಪ್ರಶ್ನೆ ಕ್ಲಿಯರ್ ಆಯ್ತಲ್ವಾ? ಅಂದ್ರೆ 2 ಅನುಕ್ರಮ ಧನ ಪೂರ್ಣಾಂಕಗಳಿದಾವೆ, ಅವೆರಡನ್ನ ಕೂಡಿದಾಗ 306 ಬರುತ್ತೆ. ಹಾಗಿದ್ಮೇಲೆ ಆ ಪೂರ್ಣಾಂಕಗಳನ್ನು ನಾವು ಕಂಡುಹಿಡಿಬೇಕು ಅಂದ್ರೆ ಸಮೀಕರಣವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ. ಈಗ ಆ ಒಂದು ಧನ ಪೂರ್ಣಾಂಕಗಳನ್ನು ನಾವು ಯಾವ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಒಂದನ್ನ ಎಕ್ಸ್ ಅಂತ ತಗೊಂಡ್ರೆ ಅದ್ರ ಪಕ್ಕದಲ್ಲೇ ಇರುವಂತ ಮತ್ತೊಂದು ಧನ ಪೂರ್ಣಾಂಕ ಎಕ್ಸ್ ಗಿಂತ 1 ಜಾಸ್ತಿ ಇರುತ್ತೆ. ಹಾಗಾಗಿ ಅದನ್ನು ನಾವು x+1 ಅಂತ ತಗೊಳ್ಳೋಣ. ಜೊತೆಗೆ ಏನು ಹೇಳ್ತಾರೆ ಅವರು, ಅವುಗಳ ಗುಣಲಬ್ಧ ಅಂದ್ರೆ ಧನ ಪೂರ್ಣಾಂಕಗಳ ಗುಣಲಬ್ಧವು ಅಂತ ಕೊಟ್ಟಿದ್ದಾರೆ ಅವರು. ಧನ ಪೂರ್ಣಾಂಕಗಳ ಗುಣಲಬ್ಧವು ಎಷ್ಟು ಅಂತ ಕೊಟ್ಟಿದ್ದಾರಪ್ಪ ಅಂತ ಹೇಳಿದ್ರೆ ಎಷ್ಟು ಕೊಟ್ಟಿದ್ದಾರೆ, 306 ಅಂತ ಅವರೇ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನೀವು ಗುಣಲಬ್ಧ ಅಂತ ಹೇಳಿದ್ರೆ ಎಕ್ಸ್ ನ ಪಕ್ಕದಲ್ಲಿ x+1 ಅನ್ನು ಬರ್ಕೊಂಡು 306 ಅಂತ ಬರೀತೀರಿ. ಇಲ್ಲೂ ಕೂಡ ಎಕ್ಸ್ ನಿಂದ ಎಕ್ಸ್ ಅನ್ನ ಗುಣಾಕಾರ ಮಾಡಿದ್ರೆ x² ಬರುತ್ತೆ, ಎಕ್ಸ್ ಇಂದ 1 ಅನ್ನ ಗುಣಾಕಾರ ಮಾಡಿದ್ರೆ x ಬರುತ್ತೆ. 306 ಈ ಕಡೆ ತಗೊಂಡ್ಬಂದ್ರೆ -306 0. ಇದು ಕೂಡ ವರ್ಗ ಸಮೀಕರಣದ ರೂಪಕ್ಕೆ ಬಂತು. ಈ ವರ್ಗ ಸಮೀಕರಣದ ರೂಪವನ್ನು ಅಪವರ್ತನ ವಿಧಾನದ ಮೂಲಕ ಲೆಕ್ಕ ಮಾಡಿದ್ರೆ ಇಲ್ಲೂ ಕೂಡ x ನ ಬೆಲೆ ಸಿಗುತ್ತೆ. ಅದರ ಜೊತೆಗೆ 2 ಪೂರ್ಣಾಂಕಗಳ ಬೆಲೆಯನ್ನ ನಾವು ಕಂಡು ಹಿಡಿಬಹುದು. ಓಕೆ,
ಅದೇ ರೀತಿಯಲ್ಲಿ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ, ರೋಹನನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳಾಗಿದ್ದಾಳೆ. 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ನಾವು ರೋಹನನ ಈಗಿನ ವಯಸ್ಸು ಕಂಡುಹಿಡಿಯಲು ಬಯಸುತ್ತೇವೆ. ಅಂದರೆ ರೋಹನ್ ಇದ್ದಾನೆ, ಅವನ ತಾಯಿ ಇದ್ದಾರೆ. ರೋಹನನ ವಯಸ್ಸು, ರೋಹನನ ತಾಯಿ ಏನಾಗಿರ್ತಾರೆ ಅಂದರೆ ರೋಹನನಿಗಿಂತ 26 ವರ್ಷ ದೊಡ್ಡವರಾಗಿರ್ತಾರೆ. ಹಾಗೆಯೇ 3 ವರ್ಷಗಳ ನಂತರದಲ್ಲಿ ರೋಹನನ ವಯಸ್ಸು ಮತ್ತು ಅವನ ತಾಯಿಯ ವಯಸ್ಸನ್ನ ಗುಣಲಬ್ಧವನ್ನು ಕಂಡುಹಿಡಿದ್ವಿ ಅಂದರೆ ಅದು 360 ಬರುತ್ತೆ. ಹಾಗಿದ್ಮೇಲೆ ರೋಹನನ ಈಗಿನ ವಯಸ್ಸು ಎಷ್ಟು ಅನ್ನೋದು ಅದರ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ನಾವು ಕಂಡುಹಿಡಿಬೇಕಂದ್ರೆ ಸಮೀಕರಣ ಹೇಗೆ ರಚಿಸಬೇಕು ನೋಡೋಣ. ನೋಡಿ, ಈಗ ನಾವು ಕಂಡುಹಿಡಿಬೇಕಾಗಿರೋದು ರೋಹನನ ಈಗಿನ ವಯಸ್ಸಾಗಿರೋದ್ರಿಂದ ರೋಹನನ ಈಗಿನ ವಯಸ್ಸನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ. ತಾಯಿಯ ವಯಸ್ಸು ಏನಾಗಿರುತ್ತೆ, ರೋಹನನಿಗಿಂತ 26 ವರ್ಷ ದೊಡ್ಡವರು. ಅಂದರೆ ಅಲ್ಲಿಗೆ ತಾಯಿಯ ವಯಸ್ಸು ಏನು ಬರುತ್ತೆ ಅಂದರೆ X+26 ಬರುತ್ತೆ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ 3 ವರ್ಷಗಳ ನಂತರ. ಹಾಗಿದ್ರೆ 3 ವರ್ಷಗಳ ನಂತರ ರೋಹನನ ವಯಸ್ಸು ಏನಾಗುತ್ತೆ, ರೋಹನನ ವಯಸ್ಸು ಬಂದ್ಬಿಟ್ಟು ಎಕ್ಸಿಗೆ 3 ಸೇರಿಸ್ಬೇಕು. ಅದೇ ರೀತಿಯಲ್ಲಿ ತಾಯಿಯ ವಯಸ್ಸು ಏನಾಗುತ್ತೆ, ತಾಯಿಯ ವಯಸ್ಸು X+26ಕ್ಕೆ ಮತ್ತೆ 3 ಸೇರಿಸ್ಬೇಕು. ಸೊ ಇವೆರಡನ್ನ ಗುಣಾಕಾರ ಮಾಡಿದಾಗ ಪ್ರಶ್ನೆ ಹೇಳುವ ಆಧಾರದ ಮೇಲೆ ಇವೆರಡನ್ನ ನೀವು ಗುಣಾಕಾರ ಮಾಡಬೇಕು ಅಂತ ಹೇಳಿದ್ರೆ X+3 ಇಂಟು X+ ಇಲ್ಲಿ ನೀವು ನೇರವಾಗಿ 26ಕ್ಕೆ 3 ಕೂಡಿಬಿಟ್ಟು ಬರೀಬಹುದು. 26ಕ್ಕೆ 3 ಕೂಡಿದ್ರೆ 29 ಬರುತ್ತೆ. = ನೀವು ಇವೆರಡರ ಗುಣಲಬ್ಧ ಎಷ್ಟು ಬರುತ್ತೆ ಅಂತ ಅವ್ರು ಕೊಟ್ಟಿದ್ದಾರೆ. ಎಷ್ಟಪ್ಪ ಬರುತ್ತೆ ಅಂತ ಹೇಳಿದ್ರೆ 360. ಈಗ ಇವೆರಡನ್ನ ನೀವು ಎರಡು ಅಪವರ್ತನಗಳನ್ನು ಗುಣಾಕಾರ ಮಾಡಿದಾಗ X × X X² ಬರುತ್ತೆ, 29 × X 29X ಬರುತ್ತೆ, 3 × X 3X ಬರುತ್ತೆ, 29 × 3 ಗುಣಾಕಾರ ಮಾಡಬೇಕೀಗ. 29 × 3 ಗುಣಾಕಾರ ಮಾಡಿದರೆ 87 ಬರುತ್ತೆ, ಮುಂದ್ಗಡೆ 360. ಅಥವಾ ಇದನ್ನ ಡೈರೆಕ್ಟ್ ನೀವು ಈ ಕಡೆ ಬರ್ಕೊಂಡು ಮೈನಸ್ ಅಂತ ತಗೊಂಡು ಮುಂದ್ಗಡೆ ಬಲಭಾಗದಲ್ಲಿ 0 ಅಂತ ತಗೊಂಡ್ರಿ ಅಂತ ಅಂದರೆ ಇಲ್ಲಿ ನೀವು ನೋಡಿ ಸಮೀಕರಣ ಸಿಕ್ಬಿಡುತ್ತೆ ನಿಮಗೆ. X² + 29ಕ್ಕೆ 3 ನೀವು ಕೂಡಿದ್ರಿ ಅಂತ ಹೇಳಿದ್ರೆ 32X ಬರುತ್ತೆ. 360ರಲ್ಲಿ 87 ಕಳೆದ್ಬಿಟ್ಟು ಬರಿಬೇಕಾದಾಗ ದೊಡ್ಡ ಸಂಖ್ಯೆಯ ಚಿಹ್ನೆ ಮೈನಸ್ ಇರೋದ್ರಿಂದ ಮೈನಸ್ ಹಾಕಿ 360ರಲ್ಲಿ 87 ಕಳೆದ್ರೆ 273 ಬರುತ್ತೆ. = 0 ಬರೀತೀರಿ. ಇದು ನಾವು ರೋಹನನ ವಯಸ್ಸನ್ನು ಕಂಡುಹಿಡಿಬೇಕಾದ್ರೆ ಈ ಒಂದು ಸಮೀಕರಣವನ್ನು ಬಳಕೆ ಮಾಡಬೇಕಾಗತ್ತೆ. ಓಕೆ, ಇದೇ ಅಭ್ಯಾಸದ ಕೊನೆಯ ಪ್ರಶ್ನೆ ಬಂದ್ಬಿಟ್ಟು, ಒಂದು ರೈಲು ಏಕರೂಪದ ಜವದಲ್ಲಿ ಚಲಿಸಿ 480 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತದೆ. ಅದರ ಜವವು 8 ಕಿಲೋಮೀಟರ್ ಪ್ರತಿ ಗಂಟೆಗೆ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು 3 ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತಿತ್ತು. ನಾವು ರೈಲಿನ ಜವವನ್ನು ಕಂಡುಹಿಡಿಯಲು ಬಯಸುತ್ತೇವೆ ಅಂತ ಕ್ವಶನ್ ಇದೆ. ಸೊ ರೈಲಿನ ಜವ ಎಷ್ಟು ಅಂತ ಗೊತ್ತಿಲ್ಲ. ಅದು ನಿರ್ದಿಷ್ಟವಾದಂಥ ಒಂದು ಜವದಲ್ಲಿ, ಏಕರೂಪದ ಜವದಲ್ಲಿ ಚಲಿಸಿದಾಗ 480 ಕಿಲೋಮೀಟರ್ ತಲುಪಲಿಕ್ಕೆ ಒಂದಿಷ್ಟು ಟೈಮನ್ನು ತಗೊಳುತ್ತೆ. ಅಕಸ್ಮಾತಾಗಿ ರೈಲಿನ ವೇಗವನ್ನು ಕಡಿಮೆ ಮಾಡಿದರೆ 8 ಕಿಲೋಮೀಟರ್ ಕಡಿಮೆ ಮಾಡಿದ್ವಿ ಅಂದ ತಕ್ಷಣ ಅದೇ ದೂರವನ್ನು ಕ್ರಮಿಸಬೇಕಾದಾಗ ಅದರ ಟೈಮ್ ಎಷ್ಟಾಗತ್ತೆ ಅಂದರೆ ಜಾಸ್ತಿ ಆಗುತ್ತೆ. ಎಷ್ಟು ಜಾಸ್ತಿ ಆಗುತ್ತೆ? 3 ಗಂಟೆ ಹೆಚ್ಚು ಟೈಮನ್ನು ತಗೊಳುತ್ತೆ. ಹಾಗಿದ ಮೇಲೆ ರೈಲಿನ ಜವವನ್ನು ನಾವು ಕಂಡುಹಿಡಿಬೇಕು ಅಂದರೆ ಅದಕ್ಕೆ ಸಮೀಕರಣ ಹೇಗೆ ಬರ್ಕೊಳ್ತೀವಿ ಅಂತೇಳಿ. ಸೊ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗೆ ಉತ್ತರ ಹೇಳೋದಾದರೆ ಇಲ್ಲಿ ನಾವು ರೈಲಿನ ವೇಗವನ್ನು ಕಂಡುಹಿಡಿಬೇಕಾಗಿರೋದ್ರಿಂದಾಗಿ ರೈಲಿನ ವೇಗವು X ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ತಗೊಂಡ್ಬಿಡೋಣ. ನಮಗೊಂದು ಸೂತ್ರ ಗೊತ್ತು, ವೇಗ = ದೂರ ಡಿವೈಡೆಡ್ ಬೈ ಸಮಯ ಅಂತ ಬರುತ್ತೆ. ಅಂದರೆ S = D/T ಅಂತ ಹೇಳ್ತೀವಿ. ಇದರ ಆಧಾರದ ಮೇಲೆ ಎಸ್ ಅಂತ ಹೇಳಿದ್ರೆ ನಾವು X ಅಂತ ತಗೊಂಡಿದ್ದೀವಿ ರೈಲಿನ ವೇಗವನ್ನು. ದೂರ ಅವರೇ ಕೊಟ್ಟಿದ್ದಾರೆ 480, ಆಗ ಡಿವೈಡೆಡ್ ಬೈ T ಆಗುತ್ತೆ. ಇದನ್ನು ನೀವು T ಈ ಕಡೆ ತೊಗೊಂಬಂದರೆ T = 480 ಡಿವೈಡೆಡ್ ಬೈ X ಆಗುತ್ತೆ. ಇದು ಯಾವಾಗ ಅಂದರೆ ರೈಲು X ಕಿಲೋಮೀಟರ್ ವೇಗದಲ್ಲಿ ಚಲಿಸಿದಾಗ 480 ಕಿಲೋಮೀಟರ್ ತಲುಪಲಿಕ್ಕೆ ಇಷ್ಟು ಟೈಮನ್ನು ತಗೊಳುತ್ತೆ. ಇಲ್ಲಿ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ ರೈಲಿನ ವೇಗ X ಕಿಲೋಮೀಟರ್ಗಿಂತ 8 ಕಡಿಮೆ ಆಯಿತು ಅಂತ ಹೇಳಿದ್ರೆ ಅಂದರೆ ಅವಾಗ ಅದೇನಾಗತ್ತೆ ಅಂತ ಹೇಳಿದ್ರೆ X - 8 ಕಿಲೋಮೀಟರ್ ಪ್ರತಿ ಗಂಟೆಗೆ ಅಂತ ಆಗ್ಬಿಡುತ್ತೆ. ಈ ರೀತಿ ಆದಾಗ ಮತ್ತೆ ಇದಕ್ಕೆ ನೀವು ಈ ಸೂತ್ರಕ್ಕೆ ಅಪ್ಲೈ ಮಾಡಿದಾಗ ಮತ್ತೆ ಹಂಗಾದ್ರೆ ಟೈಮ್ ಏನಾಗತ್ತೆ, ಅವಾಗ 480 ಡಿವೈಡೆಡ್ ಬೈ X ಬದಲಾಗಿ ಏನು ಬರೀಬೇಕಾಗತ್ತೆ? X - 8. ಇದರ ಆಧಾರದ ಮೇಲೆ ಪ್ರಶ್ನೆಯ ಪ್ರಕಾರವಾಗಿ ನೀವೇನು ಹೇಳ್ಬೋದು ನೋಡಿ. ಇಲ್ಲಿ ಪ್ರಶ್ನೆ ಏನು ಹೇಳುತ್ತೆ,
ನಾವು ಅಲ್ಲಿ ಪ್ರಶ್ನೆಯ ಪ್ರಕಾರ ಬರ್ಕೊಳ್ಬೋದು ಏನಂತೇಳಿ, ರೈಲಿನ ವೇಗ ಏನಾದರೂ 8 ಕಿಲೋಮೀಟರ್ ಕಡಿಮೆ ಆಯಿತು ಅಂದರೆ ಇದಕ್ಕಿಂತ 3 ಗಂಟೆ ಜಾಸ್ತಿ ಟೈಮನ್ನು ತಗೊಳುತ್ತೆ ಅಂತ ಹೇಳುತ್ತೆ. ಅದರ ಅರ್ಥ ಇದು ದೊಡ್ಡದು, ಇದು ಚಿಕ್ಕದು, ಅಂದರೆ ಇದ್ರ ಸಮಯ ಜಾಸ್ತಿ ತಗೊಳುತ್ತೆ, ಇದು ಸಮಯ ಕಡಿಮೆ ತಗೊಳುತ್ತೆ. ಈ ಸಮಯದಲ್ಲಿ ಈ ಸಮಯವನ್ನು ಕಳೆದ್ರಿ ಅಂದರೆ 3 ಉಳಿತದೆ ಅಂತ ಕ್ವಶನ್ ಹೇಳುತ್ತೆ. ಇದ್ರ ಪ್ರಕಾರ 480 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 8 ಮೈನಸ್ 480 ಡಿವೈಡೆಡ್ ಬೈ ಎಕ್ಸ್ ಇಸ್ ಈಕ್ವಲ್ ಟು ಏನು ತಗೊಳ್ಬೋದು ನೀವು ಅಂತ ಹೇಳಿದ್ರೆ 3 ಅಂತ ತಗೊಳ್ಬೋದು. ಇದನ್ನು ಈಗ ಸುಲಭ ರೂಪದಲ್ಲಿ ಬರಿತಾ ಹೋದ್ರಿ ಅಂತ ಹೇಳಿದ್ರೆ ಎಕ್ಸ್ ಮೈನಸ್ 8 ಮತ್ತು ಎಕ್ಸಿಗೆ ಲಾಸ ತಗೊಂಡ್ರೆ ಅಂದರೆ ಎಕ್ಸ್ ಮೈನಸ್ 8 ಇಂಟು ಎಕ್ಸ್ ಬರುತ್ತೆ. ಮೇಲ್ಗಡೆ 480 ಈ ಒಂದು ಛೇದದಿಂದ ಗುಣಾಕಾರ ಮಾಡ್ತೀರಾ, 480 ಎಕ್ಸ್ ಬರುತ್ತೆ. ಈ 480 ಈ ಕಡೆ ಇರುವಂಥ ಎಕ್ಸ್ ಮೈನಸ್ 8ರಿಂದ ಗುಣಾಕಾರ ಮಾಡ್ತೀರಾ, ಈಸ್ ಈಕ್ವಲ್ ಟು 3 ಅಂತ ತಗೊಳ್ತೀರಾ. ಈಗ ಇಲ್ಲಿ 480 ಎಕ್ಸ್ ಆಗುತ್ತೆ, ಮೈನಸ್ 480 ಇಂಟು ಎಕ್ಸ್ ಮಾಡಿದ್ರೆ 480 ಎಕ್ಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 480 ಇಂಟು 8. ಈ 480 ಇಂಟು 8 ನೀವು ಗುಣಾಕಾರ ಮಾಡಿದ್ರಿ ಅಂತ ಹೇಳಿದ್ರೆ 3840 ಬರುತ್ತೆ. ಎಕ್ಸ್ ಮೈನಸ್ 8 ಇಂಟು ಎಕ್ಸ್ ಅನ್ನು ನೀವು ಬಲಭಾಗಕ್ಕೆ ಕಳಿಸಿದ್ರೆ 3ರಿಂದ ನೀವು ಎಕ್ಸ್ ಮೈನಸ್ 8 ಇಂಟು ಎಕ್ಸ್ ಅನ್ನು ಗುಣಾಕಾರ ಮಾಡಿ ಬರ್ಕೊಳ್ಳೋದಾದ್ರೆ 3 ಇಂಟು ಎಕ್ಸ್ ಮಾಡಿದ್ರೆ 3x ಸ್ಕ್ವೇರ್ ಆಗುತ್ತೆ. ಅದೇ ರೀತಿಯಲ್ಲಿ ಮತ್ತೆ ನೀವು ಮೈನಸ್ 3 ಇಂಟು 8 ಮಾಡ್ತೀರಾ, ಎಷ್ಟು ಬರುತ್ತೆ? 24 ಬರುತ್ತೆ, 24 ಬರುತ್ತೆ. 24 ಅಥವಾ ನೀವು ಡೈರೆಕ್ಟ್ ಈಗ ಒಂದು ಕೆಲಸ ಮಾಡಿಬಿಡ್ರಿ, ಹೇಗೆ ಮಾಡ್ತೀರಾ ಅಂತ ಹೇಳಿದ್ರೆ ಈ ಎಕ್ಸ್ ಮೈನಸ್ 3 ಹಾಗೆ ಬರ್ಕೊಂಡು ಈಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಮೈನಸ್ 8 ಇಂಟು ಎಕ್ಸ್ ಅಂತ ಬರ್ಕೊಳ್ರಿ. ಈಗ ನಾವೇನು ಮಾಡ್ಬೋದು ಅಂದರೆ 3 ಈ ಕಡೆ ತೊಗೊಂಬಂದ್ಬಿಡೋಣ. ಹೇಗೆ 480 ಎಕ್ಸು, ಇಲ್ಲೂ ಕೂಡ 480 ಎಕ್ಸು, ಪ್ಲಸ್ಸು ಮತ್ತು ಮೈನಸ್ 2 ಕ್ಯಾನ್ಸಲ್ ಆಗಿಬಿಡ್ತು. ನಿಮಗೆ ಇಲ್ಲಿ ಉಳಿಯೋದು 3840. 3 ಈ ಕಡೆ ತೊಗೊಂಬಂದ್ರಿ, ಡಿವೈಡೆಡ್ ಬೈ 3 ಆಗುತ್ತೆ. ಈಗ ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 8 ಇಂಟು ಎಕ್ಸ್ ಮಾಡಿದ್ರೆ 8x ಬಂದ್ಬಿಡುತ್ತೆ. 3ರಿಂದ 3840 ಭಾಗಾಕಾರ ಮಾಡಿದ್ರೆ 1280 ಬರುತ್ತೆ. ಈ 1280 ಈ ಕಡೆ ತೊಗೊಂಬಂದಾಗ ಎಕ್ಸ್ ಸ್ಕ್ವೇರ್ ಮೈನಸ್ 8x, ಇದು ಈ ಕಡೆ ಬಂದರೆ ಮೈನಸ್ 1280 ಈಸ್ ಈಕ್ವಲ್ ಟು 0 ಅಂತ ಬರುತ್ತೆ. ಇದು ಈಗ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂತು. ಈ ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಬಳಸ್ಕೊಂಡು ನಾವೀಗ ಸುಲಭವಾಗಿ ಆ ಒಂದು ರೈಲಿನ ವೇಗವನ್ನು ಕಂಡುಹಿಡಿಬಹುದು. ಸೊ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ 4.1ರಲ್ಲಿ ಬರುವಂಥ 1 ಮತ್ತು 2ನೇ ಮೇನ್ನಲ್ಲಿ ಬರುವ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಜೊತೆಗೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರ ಮೂಲಕ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಒನ್ಸ್ ಅಗೈನ್ ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.